ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡೋದ್ರಲ್ಲಿ ಬಹಳ ಸಂತೋಷದಿಂದಾಗಿದ್ದೇನೆ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆಗಳ ಸಲ್ಲಿಸ್ತಾ, ಶಾಲೋಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿ ಉದ್ದ ಮಕ್ಕಳಿಗೆ ಕಳೆದ ವಾರವೆಲ್ಲ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ದೇವರು ಕೊಟ್ಟಿದ್ದಕ್ಕಾಗಿ ದೇವನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಹೌದು ಪ್ರೀತಿದ್ದ ಮಕ್ಕಳಿಗೆ, ಈ ಸಾಯಂಕಾಲದಲ್ಲಿ ಪ್ರತಿದಿನ ದೇವ್ರ ವಾಕ್ಯ ಧ್ಯಾನ ಮಾಡುವಾಗ ನಮ್ಮ ಜೊತೆ ಮಾತಾಡುವಂಥ ದೇವರು, ನಮ್ಮನ್ನು ಒಳ್ಳೆಯ ಮಾರ್ಗದಲ್ಲಿ ನಡೆಸುವಂಥ ದೇವರಾಗಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ಎಲ್ಲರೂ ಕೈ ಬಿಟ್ಟರು ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ ಎಂಬುದಾಗಿ ಹೇಳಿದ್ದಾರೆ. ಹಾಲೆಲೂಯಾ. ನಾವು ಯಾವಾಗಲೂ ಸಂತೋಷವಾಗಿ ದೇವರಲ್ಲಿ ಜೀವಿಸಬೇಕು. ಪ್ರೀತಿಯ ಮಕ್ಕಳೇ, ಈ ದಿನ ಒಂದು ಒಳ್ಳೆಯ ಟಾಪಿಕ್ ಏನಂದರೆ ನಂಬಿಕೆಯ ಕುಟುಂಬ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ನಂಬಿಕೆಯ ಕುಟುಂಬದಲ್ಲಿ ನಾವು ಯಾವ ರೀತಿಯಲ್ಲಿ ಜೀವಿಸ್ತಿದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಇದಕ್ಕೆ ಆಧಾರವಾಗಿ ಪೌಲನು ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಾಕ್ಯನ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವೇದವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ಅಲ್ಲಿ ಹೀಗೆ ಹೇಳುತ್ತದೆ, ಏನಂದರೆ, ಆದುದರಿಂದ ಸಮಯವಿರಲಾಗಿ ಎಲ್ಲರಿಗೆ ಒಳ್ಳೆಯದನ್ನು ಮಾಡೋಣ, ಮುಖ್ಯವಾಗಿ ಒಂದೇ ಮನೆಯವರಂತಿರುವ ಕ್ರಿಸ್ತ ನಂಬಿಕೆಯುಳ್ಳವರಿಗೆ ಮಾಡೋಣ. ಆಮೆನ್, ಹಲ್ಲೆಲೂಯಾ. ಪೌಲ್ ಹೇಳ್ತಾ ಇದ್ದಾನೆ, ಪ್ರೀತಿ ದೇವ ಮಕ್ಕಳೇ, ವಿರಳವಾಗಿದೆ, ಸಮಯ ವಿರಳವಾಗಿದೆ, ಎಲ್ಲ ಮುಖ್ಯವಾಗಿ ಒಂದೇ ಮನೆಯವರಾಗಿ ಇರೋಣ ಎಂಬುದಾಗಿ. ಹೌದು ಪ್ರೀತಿ ದೇವ ಮಕ್ಕಳೇ, ಈ ದಿನಗಳಲ್ಲಿ ಪ್ರಾರ್ಥನೆಯಲ್ಲಿ ನಾವು ಬೆಳೆಯುತ್ತಾ ಇದ್ದೀವಿ, ಒಳ್ಳೆಯದು, ಎಲ್ಲವನ್ನು ಮಾಡ್ತಾ ಇದ್ದೀವಿ. ಆದರೆ ಇಲ್ಲಿ ವಾಕ್ಯ ಹೇಳ್ತದೆ, ಎಲ್ಲ ಕ್ರಿಸ್ತನಲ್ಲಿ ನಂಬಿಕೆಯಿಂದ ಇರಬೇಕು ಎಂಬುದಾಗಿ. ಕೆಲವು ಕುಟುಂಬಗಳನ್ನು ನೋಡೋದಾದರೆ ದೇವರಲ್ಲಿ ಸಮಯವಿಲ್ಲದೆ ಜೀವಿಸ್ತಾ ಇದ್ದಾರೆ. ಕೆಲವು ಕುಟುಂಬದಲ್ಲಿ ನೋಡೋದಾದರೆ ಪ್ರಾರ್ಥನೆ ಜೀವಿತವಿಲ್ಲ, ಆದರೆ ತಮ್ಮ ಇಷ್ಟ ಬಂದ ಹಾಗೆ ಜೀವಿಸ್ತಾ ಇದ್ದಾರೆ. ಪ್ರೀತಿದ ಮಕ್ಕಳೇ, ಇಲ್ಲಿ ಪೌಲ್ ಹೇಳ್ತಿದ್ದೇನೆ, ನೀವು ಸಮಯ ವಿರಳವಾಗಿದೆ ಎಂಬುದಾಗಿ. ಹೌದು ಪ್ರೀತಿದ ಮಕ್ಕಳೇ, ಈ ದಿನಗಳಲ್ಲಿ ನೋಡೋದಾದ್ರೆ ಯಾರಿಗೂ ಸಮಯವಿಲ್ಲ. ಆದರೆ ನಾವು ದೇವರಲ್ಲಿ ಬೆಳಿಬೇಕು. ದೇವ್ರ ವಾಕ್ಯದಲ್ಲಿ ನಾವು ಬೆಳೆಯುವಾಗ ದೇವರ ನಂಬಿಕೆ ನಮ್ಮಲ್ಲಿ ಹೆಚ್ಚಾಗುತ್ತೆ ಎಂಬುದಾಗಿ ಪೌಲ್ ನಮ್ಮನ್ನು ಎಚ್ಚರಿಸ್ತಾ ಇದ್ದೇನೆ. ಪ್ರೀತಿದ ಮಕ್ಕಳೇ, ಅಲ್ಲಿ ಕೀರ್ತನೆಗಾರ ಹೇಳ್ತಾರೆ, 37ನೇ ಅಧ್ಯಾಯ, ದಾವಿದನ ಬರೆದ ಕೀರ್ತನೆ 37ನೇ ಅಧ್ಯಾಯ 3ನೇ ವಾಕ್ಯ ಹೀಗೆ ಹೇಳ್ತದೆ. ಪ್ರೀತಿದ ಮಕ್ಕಳೇ, ನಾನು ನಿಮಗಾಗಿ ಓದ್ತೀನಿ. ಏನಂತಂದರೆ, ಯೆಹೋವನಲ್ಲಿ ಭರವಸವಿಟ್ಟು ಒಳ್ಳೆಯದನ್ನು ಮಾಡು, ದೇಶದಲ್ಲಿ ವಾಸವಾಗಿದ್ದು ನಂಬಿಕೆಗಳನ್ನು ಅನುಸರಿಸು. ಆಮೀನ್, ಹಲ್ಲೆಲೂಯಾ. ನಾವು ಇನ್ನೂ ವರ್ಷ ಬದುಕಬೇಕಾದ್ರೆ, ದೇಶದಲ್ಲಿ ಒಳ್ಳೆಯವನಾಗಿ ಬದುಕಬೇಕಾದ್ರೆ, ನೀನು ದೇವರಲ್ಲಿ ಏನಂತೆ, ಯೆಹೋವನಲ್ಲಿ ಭರವಸವಿಟ್ಟಬೇಕಂತೆ. ನಾವು ಒಳ್ಳೆಯದನ್ನು ಮಾಡಬೇಕು. ದೇವರೇ, ಇನ್ನೊಬ್ಬರಿಗೆ ನಾನು ಸಹಾಯ ಮಾಡ್ತೇನೆ, ಇನ್ನೊಬ್ಬರ ಕುಟುಂಬದಲ್ಲಿ ಬೇಕಂತೆಲ್ಲ ಸಹಾಯ ಮಾಡ್ತೇನೆ ಎಂಬುದಾಗಿ ಹೇಳುವಾಗ ಸಂತೋಷವುಳ್ಳವರಾಗಿದ್ದಾರೆ. ಅಯ್ಯೋ, ನನ್ನ ಮಗಳು ಇನ್ನೊಂದು ಕುಟುಂಬದಲ್ಲಿ ಸಹಾಯ ಮಾಡುವವರಾಗಿದ್ದಾರೆ, ಇನ್ನೊಂದು ಕುಟುಂಬದಲ್ಲಿ ಒಂದು ಒಳ್ಳೆಯ ಮಾರ್ಗದಲ್ಲಿ ನಡೆಸೋರಾಗಿದ್ದಾರೆ ಎಂಬುದಾಗಿ ದೇವರು ಇನ್ನೂ ಹೆಚ್ಚಾಗಿ ನೀನು ಬದುಕು ಎಂಬುದಾಗಿ ದಾವಿದನ ಕೀರ್ತನೆಯಲ್ಲಿ ನೋಡ್ತೇವೆ. ಪ್ರೀತಿದ ಮಕ್ಕಳೇ, ನೋಡುದಾದ್ರೆ ಮತ್ತೇನೆ ಬರೆದು ಸುವಾರ್ತೆ ನೋಡುದಾದ್ರೆ ಪ್ರತಿ ಮಕ್ಕಳೇ 5ನೇ ಅಧ್ಯಾಯ 43ನೇ ವಾಕ್ಯ ಹೇಳ್ತದೆ, ದೇವ್ರ ಚಿತ್ತದಂತೆ ಯಾರು ನನ್ನನ್ನು ನಡೀತಾರೋ ಅವರೇ ನನಗೆ ತಂದೆ ತಾಯಿ ಎಂಬುದಾಗಿ ಹೇಳ್ತಾರೆ. ಹೌದು ಪ್ರೀತಿದೆ ಮಕ್ಕಳೇ, ದೇವರಲ್ಲಿ ಆತ ಮನುಷ್ಯನ ಹಾಗೆ ಜೀವಿಸ್ತಿದ್ದ, ಅವರಿಗೂ ಕೂಡ ಎಲ್ಲ ತಂದೆ ತಾಯಿ ಇದ್ರು. ಆದರೂ ಕೂಡ ದೇವ್ರ ಪರಲೋಕದ ಚಿತ್ತದ ಹಾಗೆ ಯಾರು ನಡೀತಾರೋ ಅವರ ನನ್ನ ತಂಗಿ, ನನ್ನ ತಮ್ಮ ಎಂಬುದಾಗಿ ದೇವ್ರು ಹೇಳ್ತಾರೆ. ಹೌದು ಪ್ರೀತಿದೆ ಮಕ್ಕಳೇ, ನಾವು ಯಾವ ರೀತಿಯಲ್ಲಿ ಕ್ರೈಸ್ತನಲ್ಲಿ ನಂಬಿಕೆಯಿಂದ ಜೀವಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಅದೇ ತರ ಜ್ಞಾನೋಕ್ತಿ ಪುಸ್ತಕ ನೋಡೋದಾದ್ರೆ 3ನೇ ಅಧ್ಯಾಯ 27ನೇ ವಾಕ್ಯ ಹೇಳ್ತದೆ, ಏನಂದರೆ, ನೋಡಿ, ಉಪಕಾರ ಮಾಡುವುದಕ್ಕೆ ನಿನ್ನ ಕೈಲಾದಷ್ಟಾಗ ಹೊಂದುವಂತೆ ಅವರಿಗೆ ಸಹಾಯ ಮಾಡು. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ಕೈಲಾದಷ್ಟು ಮಾತ್ರ ನಾವು ಮಾಡಬೇಕು. ಆದರೆ ಅವ್ರು ಹಿಂತಿರುಗಿ ಅಯ್ಯೋ ನಾನು ಇವತ್ತು ಮಾಡ್ತೀನಿ, ನಾಳೆ ಮಾಡ್ತೀನಿ ಎಂಬುದಾಗಿ ಹೇಳದೆ ದೇವ್ವಾಕ್ಯ ಹೇಳ್ತದೆ, ನಿನ್ನ ಕೈಲಾದಷ್ಟು ಮಾಡು. ನಾವು ಹೇಳ್ತೀವಿ, ಅಯ್ಯೋ ನಾಳೆ ಬಾ, ನಾನು ನೋಡ್ತೀನಿ ಎಂಬುದಾಗಿ ಹೇಳಬಾರ್ದು. ಪ್ರೀತಿಯ ಮಕ್ಕಳೇ, ದೇವ್ರ ವಾಕ್ಯದಲ್ಲಿ ಹೇಳ್ತದೆ, ನಿನ್ನ ಕೈಲಾದಷ್ಟು ನೀನು ಸಹಾಯ ಮಾಡು. ನಾನು ಇವತ್ತು ಮಾಡ್ತೀನಿ, ನಾಳೆ ಮಾಡ್ತೀನಿ ಅಂತ ಸುಳ್ಳು ಹೇಳದೆ ನಮ್ಮ ದೇವರನ್ನ ನಂಬಿಕೆಯಿಂದ ಜೀವಿಸಬೇಕು. ದೇವರೇ, ನಾನು ಒಳ್ಳೆಯದನ್ನು ಮಾಡುತ್ತೆ, ನನಗೆ ಸಹಾಯ ಮಾಡು, ನನಗೆ ಬಲ ಕೊಡು ಎಂಬುದಾಗಿ ಹೇಳುವಾಗ ದೇವ್ರು ನಿಶ್ಚಯವಾಗಿ ಕೊಡುವವರಾಗಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ನಾವು ಯಾವ ರೀತಿಯಲ್ಲಿ ಸಹಾಯ ಮಾಡ್ತಾ ಇದ್ದೀವಿ, ನಮ್ಮ ಇಷ್ಟ ಬಂದ ಹಾಗೆ ಜೀವಿಸ್ತಾ ಇದ್ದೀವಿ. ಅಯ್ಯೋ ಅವ್ರು ಬಡವರು, ಇವರು ಶ್ರೀಮಂತರು ಎಂಬುದಾಗಿ ಭೇದ ಮಾಡದೆ ದೇವರಲ್ಲಿ ಒಂದು ಕ್ರೈಸ್ತ ನಂಬಿಕೆಯಿಂದ ಜೀವಿಸಬೇಕೆಂಬುದಾಗಿ ಪೌಲು ನಮ್ಮನ್ನು ಎಚ್ಚರಿಸುತ್ತಿದ್ದೇನೆ. ಪ್ರೀತಿದೆ ಮಕ್ಕಳೇ, ಅದೇ ತರ ಮತ್ತೇನೆ ಬರೆದ ಸ್ವಾರ್ಥ ಅಂತ ನೋಡೋದಾದ್ರೆ, ಅಲ್ಲಿ ಹಸಿದವರಿಗೆ ಊಟ ಕೊಡ್ರಿ. ನೋಡಿ, ಮತ್ತೇನೆ ಬರೆದ ಸ್ವಾರ್ತೆ 5ನೇ ಅಧ್ಯಾಯ 43ನೇ ವಾಕ್ಯ ಹೇಳ್ತದೆ, ಏನಂದ್ರೆ 43ನೇ ಅಧ್ಯಾಯ
ವಚನದಲ್ಲಿ ಹೇಳ್ತದೆ ನೋಡಿ, ಏನಂತಾರೆ, ನಿನ್ನ ನೆರೆಯವರನ್ನು ಪ್ರೀತಿಸಿ, ಆಮೇನ್, ನಿನ್ನ ನೆರೆಯವರನ್ನು ಪ್ರೀತಿಸು, ನಿನ್ನ ವೈರಿಯನ್ನು ಹಾಗೆ ಮಾಡಬೇಕೆಂದು ಹೇಳಿದರೆ ಎಂಬುದಾಗಿ ಮಾಡು. ನೋಡಿ, ನಾವು ನಿನ್ನ ನೆರೆಯವರಂತೆ ಪ್ರೀತಿಸಬೇಕು. ನಾವು ಯಾವುದೇ ಸಮಸ್ಯೆಯಲ್ಲಿದ್ದರೂ ಕೂಡ, ಅಯ್ಯೋ ನನಗೆ ಈ ಥರ ಬೈದಿದ್ದಾರೆ, ಆ ಕುಟುಂಬದಲ್ಲಿ ಈ ಥರ ಸಮಸ್ಯೆ ಮಾಡಿದ್ದಾರೆ ಎಂಬುದಾಗಿ ನಾವು ಚಿಂತೆ ಮಾಡದೆ ಅವರನ್ನು ನಾವು ಪ್ರೀತಿಸಬೇಕೆಂಬುದಾಗಿ ದೇವರು ನಮ್ಮನ್ನು ಕಲಿಸ್ತಾ ಇದ್ದಾರೆ. ಪ್ರೀತಿದೆ ಮಕ್ಕಳೇ, ನಾವು ಆತನ ಮಾರ್ಗದಲ್ಲಿ ನಾವು ನಡಿಬೇಕು. ನಾವು ಕ್ರೈಸ್ತರಾಗಿದ್ದರೂ ಕೂಡ ನಾವು ಆತ್ಮಿಕವಾಗಿ ಬೆಳೆಯಬೇಕೆಂಬುದಾಗಿ ಪೌಲ ಹೇಳ್ತಾ ಇದ್ದೇನೆ. ಪ್ರೀತಿದೆ ಮಕ್ಕಳೇ, ಅದೇ ಥರ ಲೂಕನ ಬರೆದ ಸುವಾರ್ತೆಯಲ್ಲಿ ನೋಡೋದಾದ್ರೆ ಅಲ್ಲೂ ಕೂಡ ನಿನ್ನ ವೈರಿಗಳನ್ನು ಪ್ರೀತಿಸು ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಅದೇ ಥರ ರೋಮಾದವರಿಗೆ 12ನೇ ಅಧ್ಯಾಯ ನೋಡೋದಾದ್ರೆ, ಪ್ರೀತಿದೆ ಮಕ್ಕಳೇ, ನಿನ್ನ ವೈರಿನ ಏನಾದರೂ ಇದ್ದರೆ ಆತನಿಗೆ ಊಟ ಕೊಡು, ಆತನಿಗೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ಮಾರ್ಗದಲ್ಲಿ ನಡೆಸು ಎಂಬುದಾಗಿ ನಮ್ಮನ್ನು ಎಚ್ಚರಿಸ್ತಾನೆ. ಹೌದು ಪ್ರೀತಿದೆ ಮಕ್ಕಳೇ, ದೇವರೆಂದು ಕೈ ಬಿಡೋರಲ್ಲ, ಆತ ನಮ್ಮನ್ನು ಕೈ ಹಿಡಿದು ನಡೆಸುವಂಥ ಸರ್ವಶಕ್ತನಾಗಿದ್ದಾನೆ. ನಾವು ಒಳ್ಳೆ ಮಾರ್ಗದಲ್ಲಿ ನಡಿಬೇಕು. ದೇವರನ್ನ ಒಂದೇ ಕುಟುಂಬವಾಗಿ ನಾವು ಜೀವಿಸುವಂತೆ ಸಹಾಯ ಮಾಡು. ಈ ದೇಶದಲ್ಲಿ ನಾವು ಇನ್ನೂ ಹೆಚ್ಚಾಗಿ ಬದುಕಬೇಕಾದ್ರೆ ನಿನ್ನಲ್ಲಿ ಇನ್ನೂ ಹೆಚ್ಚಾಗಿ ಭಯಭಕ್ತಿಯಿಂದ ಜೀವಿಸುವಂತೆ ನಮಗೆ ಸಹಾಯ ಎಂಬುದಾಗಿ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡ್ತೇನೆ. ಪ್ರೀತಿ ಇರೋದೇ ಮಕ್ಕಳೇ, ಈ ದಿನಗಳಲ್ಲಿ ನೋಡುವುದಾದ್ರೆ ಎಷ್ಟೋ ಕುಟುಂಬಗಳಲ್ಲಿ ಪ್ರಾರ್ಥನೆ ಜೀವಿತ ಇಲ್ಲ. ಎಷ್ಟೋ ಕುಟುಂಬದಲ್ಲಿ ವಾಕ್ಯಗಳನ್ನು ಓದದೆ ಅವ್ರ ಸಮಯನ ವ್ಯರ್ಥ ಮಾಡ್ತಾ ಇದ್ದಾರೆ. ಆದರೆ ನಮಗಾದರೂ ದೇವ್ರ ವಾಕ್ಯದಲ್ಲಿ ನಾವು ಬೆಳಿಬೇಕು. ಇನ್ನೂ ಹೆಚ್ಚಾಗಿ ಪ್ರಾರ್ಥನೆಯಲ್ಲಿ ಜೀವಿಸುವಾಗ ದೇವ್ರು ನಮಗೆ ಸಹಾಯ ಮಾಡ್ತಾನೆ. ಪ್ರೀತಿ ಇರೋದೇ ಮಕ್ಕಳೇ, ಒಂದು ಕತೆ ಈಗ ಓದ್ತಾ ಇದೆ. ಒಂದು ಕುಟುಂಬದಲ್ಲಿ ಎಷ್ಟು ಐಶ್ವರ್ಯವಂತ ಆ ಕುಟುಂಬದಲ್ಲಿ ತಂದೆ ತಾಯಿ ಮತ್ತು ಅವರಿಗೆ 5 ಜನ ಹೆಣ್ಮಕ್ಳಿದ್ರು, ಒಂದು ಗಂಡು ಮಗ. ಆತ ಒಳ್ಳೆಯ ರೀತಿಯಲ್ಲಿ ಒಂದು ಅನ್ಯ ಕ್ರೈಸ್ತದಲ್ಲಿ ಒಂದು ಒಳ್ಳೆ ವಿಶ್ವಾಸಿಯಾಗಿ ಜೀವಿಸ್ತಾ ಇದ್ದ. ಆತ ಭಕ್ತಿಯಿಂದ ಎಲ್ಲ ದೇವಸ್ಥಾನಗಳಲ್ಲಿ ಎಲ್ಲ ರೀತಿಯಲ್ಲಿ ಜೀವಿಸ್ತಾ ಇದ್ದ. ಆದರೆ ಸಡನ್ ಆಗಿ ಆ ಮಗನಿಗೆ, ಅಷ್ಟು ಐಶ್ವರ್ಯವಂತ ಮಗನಿಗೆ ರಕ್ತವಾಂತಿ ಬರ್ತಾಯಿತ್ತು. ಎಲ್ಲಿ ತೋರಿಸಿದ್ರು ಅವನು ಗುಣವಾಗ್ತಾ ಇಲ್ಲ. ಎಷ್ಟೋ ಪೂಜಾರಿ ಹತ್ರ ಹೋಗ್ತಾರೆ, ದೇವಸ್ಥಾನಗಳೆಲ್ಲ ಹೋಗ್ತಾರೆ, ಆದರೆ ಆತನಿಗೆ ರಕ್ತವಾಂತಿ ಕಡಿಮೆನೇ ಆಗ್ತಿಲ್ಲ. ದೊಡ್ಡ ವೈದ್ಯರ ಹತ್ರ ಹೋಗ್ತಾರೆ, ದೊಡ್ಡ ಆಸ್ಪತ್ರೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಇವನಿಗೆ ಈ ಥರ ಇದು ಬರ್ತೈತೆ, ಏನು ಮಾಡೋದು, ರಕ್ತವಾಂತಿ ಮಾಡ್ತಾ ಇದ್ದಾನೆ ಎಂಬುದಾಗಿ ದುಃಖದಲ್ಲಿ ಅವ್ರ ತಾಯಿ ಎಲ್ಲ ದುಃಖ ಪಡ್ತಾರೆ. ಆದರೆ ವೈದ್ಯರು ಹೇಳ್ತಾರೆ, ಇದು ನಮಗೆ ಸರಿ ಮಾಡೋಕ್ಕಾಗಲ್ಲ ಎಂಬುದಾಗಿ ಸುಸ್ತಾಗ್ತಾರೆ. ಆದರೆ ಕೊನೆಯಲ್ಲಿ ಆತ ಹೆಂಗಾದ್ರೂ ಮಾಡಿ ಇವನಿಗೆ ಇದರಿಂದ ಬಿಡುಗಡೆ ಹೊಂದಬೇಕಲ್ಲಪ್ಪ ಅಂತ ದೇವರಿಗೆಲ್ಲ ಕೇಳ್ಕೊಳ್ತಾರೆ. ಆದರೆ ಅವ್ರ ಸರಿ ಆಗಲಿಲ್ಲ. ಪ್ರೀತಿ ಮಕ್ಕಳೇ, ಎಷ್ಟೋ ಹಣ ಅವ್ರು ಕಷ್ಟಪಟ್ಟು ದುಡಿದು ಎಲ್ಲ ಎಷ್ಟೋ ಹಣವಂತರಿದ್ರು ಕೂಡ ಆತ ಕಾಯಿಲೆನ ಗುಣ ಆಗಲಿಲ್ಲ. ಒಂದು ದಿವಸ ಅವ್ರ ತಾತ ಏನು ಮಾಡ್ತಾರೆ, ಒಂದು ಕುರಿನ ಕಟ್ ಮಾಡ್ತಾರೆ. ಒಂದು ಮಾಟ ಮಂತ್ರದಿಂದ ಅವ್ರಿಗೆ ಈ ಥರ ಮಾಡಿ ಆತನಿಗೆ ಈ ಥರ ವ್ಯಾಧಿ ಬರೋ ಹಾಗೆ ಮಾಡ್ತಾರೆ. ಆದರೆ ಒಂದು ದಿವಸ ಅವ್ರ ತಾಯಿ ಕ್ರೈಸ್ತ ಒಂದು ಸಭೆಗೆ ಹೋಗ್ತಾರೆ. ಹೋಗಿ ದಯಮಾಡಿ ನನ್ನ ಮಗನಿಗೆ ಗುಣ ಆಗುವಂತೆ ಸಹಾಯ ಮಾಡಿ ಎಂಬುದಾಗಿ ಕೇಳುವಾಗ ಆತ ಒಂದು ನಂಬಿಕೆಯಿಂದ, ಆಯ್ತಮ್ಮ ನಾವು ನಿಮಗಾಗಿ ಪ್ರಾರ್ಥಿಸ್ತೀವಿ ಎಂಬುದಾಗಿ ಕೇಳ್ತಾರೆ. ಒಂದು ದಿವಸ ಆತ ಹುಚ್ಚಾಗಿ ಮನೆಯನ್ನು ಬಿಟ್ಟು ಎಲ್ಲ ರೀತಿಯಲ್ಲಿ ಓಡೋಗ್ತಾನೆ. ಎಲ್ಲ ಆ ಊರಲ್ಲಿದ್ದಂಥ ಜನರೆಲ್ಲ, ಅಯ್ಯೋ ನಿನ್ನ ಮಗ ಹುಚ್ಚಾಗಿ ಓಡ್ತಾ ಇದ್ದಾನೆ, ಈ ಥರ ರೋಗದಲ್ಲಿದ್ದಾರೆ ಎಂಬುದಾಗಿ ದುಃಖದಲ್ಲಿ ಅವ್ರ ತಂದೆ ತಾಯಿ ಇರುವಾಗ ಒಂದು ದಿವಸ ಈ ಯೌವನಸ್ಥ ಹುಡುಗ ತನ್ನ ಜೀವಿತನೇ ವ್ಯರ್ಥವಾಯ್ತಿದೆ ಎಂಬುದಾಗಿ ಆತ ಒಂದು ರೋಡಲ್ಲಿ ಹೋಗುವಂಥ ಸಮಯದಲ್ಲಿ ಒಂದು ಕ್ರೈಸ್ತ ಚಿಕ್ಕ ಕುಟುಂಬ ಹಾಡ್ತಾ ಇರ್ತಾರೆ. ಹಾಡುವಾಗ ಯೇಸು ಒಳ್ಳೆಯವನು, ಯೇಸು ಅದ್ಭುತ ಮಾಡುತ್ತಾನೆ ಎಂಬುದಾಗಿ ಆತನ ಕಿವಿಗೆ ಬೀಳುತ್ತದೆ. ಆತ ಹುಚ್ಚನಾಗಿ ಓಡುವಾಗ ಆ ಕಿವಿಯಿಂದ ದೇವರು ಎಲ್ಲೋ ಕೂಗ್ತಾ ಇದ್ದಾರೆ ಎಂಬುದಾಗಿ ಆ ಕುಟುಂಬ ಹತ್ರ ಹೋಗಿ ಕೂತ್ಕೋತಾನೆ. ಅಯ್ಯೋ ಯೇಸು ಅದ್ಭುತ ಮಾಡ್ತಾನೆ ಎಂಬುದಾಗಿ ಆತದ್ದು ಸಂತೋಷದಿಂದ ಹಾಡೋದನ್ನು ಕೇಳಿಸ್ಕೊಂಡು ಪುನಃ ಓಡೋಗ್ತಾನೆ. ಅಯ್ಯೋ ಯಾರೋ ಹುಚ್ಚ ಬಂದಿದ್ದಲ್ಲ ರೀ, ನಮ್ಮ ಮಧ್ಯದಲ್ಲಿ ಹಾಡೋದನ್ನ ಕೇಳಿಸ್ಕೊತಾ ಇದ್ದಾರೆ ಎಂಬುದಾಗಿ ಅವ್ರ ಪತ್ನಿ ಹೇಳ್ತಾರೆ. ಅದೇ ಥರ ಮತ್ತೆ ಬೆಳಗ್ಗೆ ಜಾವನ ಎದ್ದ ತಕ್ಷಣ ಆ ಕುಟುಂಬದಲ್ಲಿ ಯಾರು ಹಾಡ್ತಾ ಇದ್ದರು ಅವರು ಹೋಗಿದ ತಕ್ಷಣ ದೇವ್ರ ಬಗ್ಗೆ ನೀವು ಹಾಡ್ತಾ ಇದ್ದೀರಲ್ಲ, ನನಗೂ ಸ್ವಲ್ಪ ಕೇಳಿಸ್ಕೊಡಿ ಎಂಬುದಾಗಿ ಆತನ ಜೀವಿತನೇ ಬದಲಾಯಿತು ಎಂಬುದಾಗಿ ನೋಡ್ತೀವಿ. ಅವ್ರ ತಂದೆ ತಾಯಿಯೆಲ್ಲ ಅಯ್ಯೋ ಆಶ್ಚರ್ಯಪಡ್ತಾರೆ, ಇವನು ಹೆಂಗಾದ ಎಂಬುದಾಗಿ ದೇವರು ಅಂತ ಜೀವಿತನೇ ಬದಲಾಯಿಸಿದ್ದರು ಎಂಬುದಾಗಿ ನೋಡ್ತೀವಿ. ಹೌದು ಪ್ರೀತಿದ ಮಕ್ಕಳೇ, ನಮ್ಮ ಜೀವಿತದಲ್ಲೂ ಕೂಡ ಬದಲಾಯಿಸುವಂಥ ದೇವರಾಗಿದ್ದಾನೆ. ನಾವು ಒಳ್ಳೆ ಮಾರ್ಗದಲ್ಲಿ ನಡಿಬೇಕು. ದೇವ್ರ ಭಯಭಕ್ತಿಯಿಂದ ಜೀವಿಸುವಾಗ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ. ನಂಬಿಕೆಯಿಂದ ಪೌಲ್ ಹೇಳುವ ಹಾಗೆ ನೀವು ಒಂದೇ ಮನಸ್ಸು, ಒಂದೇ ಕುಟುಂಬವಾಗಿ
ಕ್ರಿಸ್ತನಲ್ಲಿ ನಂಬಿಕೆಯಿಂದ ಜೀವಿಸಿರಿ ಎಂಬುದಾಗಿ. ಹೌದು ಪ್ರೀತಿದ ಮಕ್ಕಳೇ, ನಾವು ದೇವರಲ್ಲಿ ನಂಬಿಕೆ ಇಡಬೇಕು. ಅಪ್ಪ, ನಾವು ಇನ್ನೂ ಪ್ರೀತಿಸಬೇಕು. ದೇವರೇ, ನೀವು ಮತದಲ್ಲಿ ಹೇಳಿದ್ರಲ್ಲ ಅಪ್ಪ, ತಂದೆ ಪರಲೋಕ ದೇವರಲ್ಲಿ ಚಿತ್ತದಂತೆ ಯಾರು ನಡೀತಾರೋ ಅವರೇ ನನಗೆ ತಂದೆಯು ತಾಯಿಯು ತಮ್ಮನು ಎಂಬುದಾಗಿ. ಅದೇ ಥರ ದೇವರೇ, ನಾನು ಕೂಡ ನಿಮ್ಮಲ್ಲಿ ಹೆಚ್ಚಾಗಿ ಬೆಳೆಯುವಂತೆ ನೀನು ಸಹಾಯ ಮಾಡೆಂದು ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡ್ತಾರೆ. ಪ್ರೀತಿದ ಮಕ್ಕಳೇ, ದೇವರೆಂದು ಕೈ ಬಿಡೋರಲ್ಲ, ಕೈ ಹಿಡಿದು ನಡೆಸುವಂಥ ದೇವರಾಗಿದ್ದಾರೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡಿಕೊಳ್ಳೋಣ ಕಣ್ಣು ಮುಚ್ಚಿಕೊಂಡು. ಪರಿಶುದ್ಧನೇ ಪ್ರೀತಿಯುಳ್ಳ ತಂದೆ ದೇವರ ಸ್ವಾಮಿ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ದೇವರೇ, ಕಳೆದ ವಾರ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ಈ ಸಾಯಂಕಾಲ ವೇಳೆಯಲ್ಲಿ ಅಪ್ಪ ಒಳ್ಳೆ ವಾಕ್ಯ ಕೊಟ್ಟಿದ್ರಿ. ಪೌಲನ್ ಹೇಳ್ತಾರೆ, ಸ್ವಾಮಿ, ನೀವು ಕ್ರೈಸ್ತ ಒಂದು ನಂಬಿಕೆಯಿಂದ ಜೀವಿಸಿರಿ, ಒಂದು ಕುಟುಂಬವಾಗಿ ಒಂದು ಮನೆಯವರಾಗಿ ನೀವು ಜೀವಿಸಿರಿ ಎಂಬುದಾಗಿ ಹೇಳುವ ಹಾಗೆ ಅಪ್ಪ, ಈ ವಿಡಿಯೋ ಯಾರು ನೋಡ್ತಾರೋ ಆ ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ಆಶೀರ್ವದಿಸು. ಅವರ ಸಮಸ್ಯೆಗಳನ್ನು ಎಲ್ಲ ಬಿಡುಗಡೆ ಕೊಡು ಅಪ್ಪ. ನಿಮ್ಮಲ್ಲಿ ನಂಬಿಕೆಯಿಂದ ಜೀವಿಸುವಂತೆ ಆಶೀರ್ವದಿಸಪ್ಪ ಅಂತ ನೀವು ಪ್ರಾರ್ಥಿಸಿದ್ರೆ. ಪ್ರೀತಿಗಳ ತಂದೆ, ನೀನು ಒಳ್ಳೆ ದೇವರು, ಅದ್ಭುತ ಮಾಡುವಂಥ ದೇವರಾಗಿದ್ದಪ್ಪ. ನಿಮಗೆ ಸ್ತೋತ್ರ ಅಪ್ಪ. ಈ ಕುಟುಂಬದ ಎಲ್ಲರನ್ನು ಆಶೀರ್ವದಿಸಿ ಕಾಪಾಡು ಅಪ್ಪ. ಅವರಿಗೆ ಆ ಬಲಹೀನಲ್ಲಿದ್ದರೆ ಬಲ ಕೊಡು, ಅವ್ರನ್ನ ಆರೋಗ್ಯ ಕೊಡುವಪ್ಪ ಅಂತ ಪ್ರಾರ್ಥಿಸಿದ್ರೆ. ನೀನೆಲ್ಲ ನಿಮ್ಮ ಕರಗಳಪ್ಪಿಸ್ತಾ ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ ಜೀವ ತಂದೆ. ಆಮೇನ್. ಮೇ ಗಾಡ್ ಬ್ಲೆಸ್ ಯು.